ಸ್ಯಾಂಡಲ್ವುಡ್ ನಟಿ ಕೃಷಿ ತಾಪಂಡ ಅವರ ಗೆಳೆಯ ವೈಶಾಖ್ ಅವರ ಮನೆಯಲ್ಲಿ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. RR ನಗರದಲ್ಲಿರುವಂತಹ ಅವರ ಮನೆ ಎಲಿಗೆಂಟ್ ಟೆರೆಸಸ್ ಏನು ಅಪಾರ್ಟ್ಮೆಂಟ್ ಇದೆ, ಆ ಅಪಾರ್ಟ್ಮೆಂಟ್ನಲ್ಲಿ B ಬ್ಲಾಕ್ನಲ್ಲಿರುವಂತಹ 403ನೇ ಏನು ಫ್ಲ್ಯಾಟ್ನಲ್ಲಿ ವಾಸ ಇದ್ರು ಕೃಷಿ ತಾಪಂಡ ಅವರು. ಕಳೆದ ಹಲವಾರು ವರ್ಷದಿಂದಲೂ ಕೂಡ ಇಲ್ಲಿ ವಾಸ ಇದ್ರು. ಅವರ ಗೆಳೆಯ ವೈಶಾಖ್ ಅನ್ನೋರು ಅವರ ಮನೆಗೆ ಆಗಾಗ ಬರ್ತಾ ಇದ್ರು. ಬಂದಂತಹ ಸಂದರ್ಭದಲ್ಲಿ ಅಂದು ಬಂದು ಇಲ್ಲಿ ಉಳ್ಕೊಳ್ತಾ ಇದ್ರು. ಆದರೆ ನಿನ್ನೆ ಅವರು ಸುಮಾರು 8:30 ರಾತ್ರಿನಲ್ಲಿ ಬಂದು ಅವರ ಮನೆಯಲ್ಲಿ ಉಳ್ಕೊಂಡಿದ್ರು. ಮನೆಯಲ್ಲಿ ಯಾರು ಕೂಡ ಇರಲಿಲ್ಲ. ಕೃಷಿ ತಾಪಂಡ ಅವರು ಕೂಡ ಮನೆಯಲ್ಲಿ ಇರಲಿಲ್ಲ. ಅವರು ಕೂಡ ಹೊರಗಡೆ ಹೋಗಿದ್ರು. ಅಂಥ ಸಂದರ್ಭದಲ್ಲಿ ಅವರು ಏನು ವೈಶಾಖ್ ಅವರು 45 ವರ್ಷ ವಯಸ್ಸಾಗಿತ್ತು. ಅವರು ಕೃಷಿ ತಾಪಂಡ ಅವರ ಮನೆಗೆ ಬರ್ತಾರೆ. ಮನೆಗೆ ಬಂದು ಈಗಾಗಲೇ ಏನು ಒಂದಷ್ಟು ಡಿಪ್ರೆಷನ್ಗೆ ಒಳಗಾಗಿದ್ರು ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ ಅವರು ಮನೆಗೆ ಆಗಾಗ ಬರ್ತಾ ಇದ್ರು. ನಿನ್ನೆ ಬಂದಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಏನು ಕೊಳ್ಳೋದಾಗಿಯೂ ಕೂಡ ಅವರಿಗೆ ಮೆಸೇಜನ್ನು ಕೂಡ ಮಾಡಿದ್ರು ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ಆದರೆ ಇದಕ್ಕೆ ಕೃಷಿ ತಾಪಂಡ ಅವರು ಕೂಡ ಒಂದಷ್ಟು ಏನು ಅವರಿಗೆ ಸಮಾಧಾನವನ್ನು ಕೂಡ ಮಾಡಿದ್ರು. ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಮಾಡ್ಕೋಬೇಡ, ನಾನು ಬರ್ತೀನಿ, ಸ್ವಲ್ಪ ಸಮಾಧಾನದಿಂದ ಇರು ಅನ್ನುವಂತಹ ಮಾಹಿತಿಯನ್ನು ಕೂಡ ನೀಡಿದರು. ಆದರೆ ಓಕೆ ಅಂತ ಹೇಳಿದ್ದಂತಹ ವೈಶಾಖ್ ಏನು ಕೃಷಿ ತಾಪಂಡ ಅವರ ಗೆಳೆಯ ವೈಶಾಖ್ ಅವರು 8:30 ಸಮಯದಲ್ಲಿ ಫ್ಯಾನ್ಗೆ ಅವರ ಏನು ಈಗಾಗಲೇ ಅವರ ಬಾಡಿಯನ್ನು ಕೂಡ ವಿಕ್ಟೋರಿಯಾ ಆಸ್ಪತ್ರೆಗೆ ಕೂಡ ತೆಗೆದುಕೊಂಡು ಹೋಗಲಾಗಿದೆ. ಇದಕ್ಕೆ ಪೊಲೀಸ್ನವರು ಕೂಡ ಹೆಚ್ಚಿನ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಕೃಷಿ ತಾಪಂಡ ಮತ್ತು ಏನು ವೈಶಾಖ್ ಇಬ್ಬರಿಗೂ ಕೂಡ ಯಾವ ರೀತಿ ಇಬ್ಬರಿಗೂ ಫ್ರೆಂಡ್ಶಿಪ್ ಇತ್ತು, ಎಷ್ಟು ವರ್ಷದಿಂದ ಇತ್ತು, ಮತ್ತು ಈ ಹಿಂದೆ ಅರವಿಂದ್ ರೆಡ್ಡಿ ಅವರ ಜೊತೆಗೂ ಕೂಡ ಕೃಷಿ ತಾಪಂಡ ಅವರ ಏನು ರಿಲೇಷನ್ಶಿಪ್ ಇತ್ತು. ಆ ಸಂದರ್ಭದಲ್ಲೂ ಕೂಡ ಇವರ ಹೆಸರು ಕೇಳಿ ಬಂದಿತ್ತು. ಸೊ ಇವರಿಬ್ಬರ ಮಧ್ಯೆ ಎಷ್ಟು ವರ್ಷದಿಂದ ಫ್ರೆಂಡ್ಶಿಪ್ ಇತ್ತು ಮತ್ತು ಎಷ್ಟು ಆಗಾಗ ಬಂದು ಹೋಗ್ತಾ ಇದ್ರು ಅನ್ನುವಂತಹ ಮಾಹಿತಿಯನ್ನು ಕೂಡ ಅಂದರೆ ಇದರೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಪೊಲೀಸ್ನವರು. ಇತ್ತ ಏನು ವೈಶಾಖ್ ಅವರ ತಂದೆ ಕೂಡ ಈ ಮಗನ ಸಾವಿನ ಹಿನ್ನೆಲೆಯಲ್ಲಿ ದೂರನ್ನು ಕೂಡ ನೀಡಿದ್ದಾರೆ. RR ನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರು ದಾಖಲಾಗಿರುವಂಥದ್ದು. ಆದರೆ ದೂರಿನಲ್ಲಿ ಏನಿದೆ, ಯಾವುದನ್ನು ಅಂದರೆ ಪ್ರಶ್ನೆ ಮಾಡಿ ಅಥವಾ ಮಗನ ಸಾವಿನ ಬಗ್ಗೆ ಏನೇನು ದೂರು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ಪೊಲೀಸ್ನವರು ಕೂಡ ಈಗಾಗಲೇ ತನಿಖೆ ನಡೆಸ್ತಾ ಇರುವಂಥದ್ದು. ಸದ್ಯಕ್ಕೆ ಈಗ RR ನಗರ ಪೊಲೀಸ್ ಠಾಣೆಯಲ್ಲಿ ಏನು ವೈಶಾಖ್ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿರುವಂಥದ್ದು. ಪೊಲೀಸರು ಹೆಚ್ಚಿನ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.